ಜನರಿಗೆ ಶುದ್ಧ ಕುಡಿಯುವ ನೀರು, ಸಮರ್ಪಕ ರಸ್ತೆ, ನಿವಾಸಕ್ಕೊಂದು ಮನೆ, ನೆಮ್ಮದಿಯ ಪರಿಸರ ನೀಡಬೇಕಿದ್ದ ನಮ್ಮ ಸ್ಥಳೀಯ ಸಂಸ್ಥೆಗಳು ಹೇಗೆ ಕೊಳಕು ನೀರನ್ನೇ ನೀಡಿ ಕೈ ತೊಳೆದುಕೊಳ್ಳುತ್ತಿವೆ ಎಂಬುದಕ್ಕೆ ಮಾದಾಪುರದ ಈ ಜ್ವಲಂತ ಸಮಸ್ಯೆ ಸಾಕ್ಷಿ. ಪಾತ್ರೆಯಲ್ಲಿರುವ ಈ ನೀರಿನ ಬಣ್ಣ ನೋಡಿದ ಜನರು ನಿದ್ರೆಯಲ್ಲೇ ಬೆಚ್ಚಿ ಬೀಳುತ್ತಿದ್ದಾರೆ. ವಿಪರ್ಯಾಸವೆಂದರೆ ತ್ಯಾಜ್ಯದ ಸೂಕ್ಷ್ಮ ಕಣಗಳು ತೇಲುತ್ತಿರುವ ಈ ಕೊಳಕು ನೀರನ್ನು ಪಂಚಾಯಿತಿಯೇ ಪರೀಕ್ಷಿಸಿ ಶುದ್ಧ ನೀರೆಂದು ಸರ್ಟಿಫಿಕೇಟ್ ನೀಡಿದೆ. ಇದು ನೆನ್ನೆ ಮೊನ್ನೆಯ ಸಮಸ್ಯೆಯಲ್ಲ. ಕಳೆದ 6-7 ತಿಂಗಳಿಂದಲೂ ಜನರು ಈ ಅಶುದ್ಧ ನೀರನ್ನು ಅನಿವಾರ್ಯವಾಗಿಯೇ ಬಳಸುತ್ತಾ ಪಂಚಾಯಿತಿಗೆ ದೂರಿನ ಮೇಲೆ ದೂರು ನೀಡುತ್ತಿದ್ದರೂ ಯಾರೊಬ್ಬರು ಕ್ಯಾರೆ ಅನ್ನುತ್ತಿಲ್ಲ. ಹಿಂದೆ ಮೇದೂರ ಹರೀಶ್ ಎಂಬವರ ಗದ್ದೆ ಜಾಗದಿಂದ ಬರುತ್ತಿದ್ದ ಶುದ್ಧ ಜಲ ಕಾರೇಕಾಡಿನಲ್ಲಿರುವ ಭಾರಿ ಹಳೆಯ ಟ್ಯಾಂಕ್ ಮೂಲಕ ಮಾದಾಪುರ ಪಟ್ಟಣಕ್ಕೆ ಸರಬರಾಜಾಗಿ ಜನರು ಕೂಡ ನೆಮ್ಮದಿಯಾಗಿದ್ದರು. ಆದರೆ ಕಾಲಕ್ರಮೇಣ ನೀರಿನ ಪೈಪುಗಳು ಒಡೆದು ಜನರಿಗೆ ಸಿಗುತ್ತಿದ್ದ ಶುದ್ಧ ಜಲಕ್ಕೆ ಕಂಟಕ ಎದುರಾಯಿತು. ಇದರಿಂದ ಪಂಚಾಯಿತಿಯು ಸಮುದಾಯ ಆರೋಗ್ಯ ಕೇಂದ್ರದ ಸಮೀಪದಲ್ಲಿದ್ದ ಹಳೆಯ ಬೋರ್ವೆಲ್ನಿಂದ ಟ್ಯಾಂಕಿಗೆ ನೀರು ಸರಬರಾಜು ಮಾಡಲು ಹೊರಟಿತು. ಸಮಸ್ಯೆ ಎಂದರೆ ಈ ಬೋರ್ವೆಲ್ನಿಂದ ಸುಮಾರು 15 ನಿಮಿಷಗಳ ಕಾಲ ಕಲುಷಿತ ನೀರನ್ನು ಕೆಳಗೆ ಚೆಲ್ಲಿದ್ದ ಬಳಿಕವೇ ಟ್ಯಾಂಕಿಗೆ ಹರಿಬಿಡಬೇಕು. ಹೀಗಿದ್ದರೂ ಓಬಿರಾಯನ ಕಾಲದ ಬೋರ್ವೆಲ್ನ ನೀರಿನ ಬಣ್ಣ ಬದಲಾಗಲಿಲ್ಲ. ಪೈಪ್ಲೈನ್ ಮಾತ್ರವಲ್ಲ, ಟ್ಯಾಂಕ್ ಕೂಡ ಪಾಚಿಗಟ್ಟಿ ಗಬ್ಬೆದ್ದು ಹೋಗಿದೆ. ಇದರಿಂದ ಬರುವ ನೀರನ್ನು ಪಾತ್ರೆಯಲ್ಲಿ ಸಂಗ್ರಹಿಸುವ ಜನರು ಮಡ್ಡುಗಟ್ಟಿದ ಮಣ್ಣು ಮಿಶ್ರಿತ ನೀರನ್ನು ನೋಡಿಯೇ ಕಂಗಲಾಗುತ್ತಿದ್ದಾರೆ. ಮೇನ್ ಪ್ರಾಬ್ಲಮ್ ಅಂತ ಹೇಳಿದ್ರೆ ನೀರು ಸಿಗ್ತಾ ಇದೆ, ಆದರೆ ಅದು ಕುಡಿಲಿಕ್ಕೆ ಯೋಗ್ಯವಾಗಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅದು ಕುಡಿಲಿಕ್ಕೆ ಇರೋ ಮನಸ್ಸು ನಮಗಿಲ್ಲ. ಆ ನೀರು ಕಲರ್ ನೋಡಿದ್ರೆ ಯಾರೂ ಕುಡಿಯುವಂಥ ಸ್ಥಿತಿಯಲ್ಲಿಲ್ಲ. ನಾವು ಲಾಸ್ಟ್ ವೀಕ್ ನಾವು ಒಂದು ಲ್ಯಾಬ್ ಟೆಸ್ಟ್ ಎಲ್ಲ ಇತ್ತು ಪಂಚಾಯತ್ ಕಡೆಯಿಂದ. ನಾವು ಹೋಗಿ ಚೆಕ್ ಮಾಡಿದಾಗ ಅವ್ರು ಹೇಳ್ತಾ ಇದ್ದಾರೆ ಇದು ಯೋಗ್ಯವಾಗಿದೆ ಅಂತೇಳಿ. ಆ ಕಲರ್ ನೋಡಿದ್ರೆ ನಾವು ಪಂಚಾಯತಿಗೆ ಕೂಡ ನಾವು ತೊಗೊಂಡೋಗಿ ತೋರಿಸಿದ್ದೀವಿ. ಆ ಬಾಟ್ಲ್ ಕಲರು ಏನು ಆ ನೀರ್ದು ಇದೆ. ನನ್ನ ಮನೇಲಿ ಬೋರ್ ವಾಟ್ರು ಇದೆ, ಬಟ್ ಅದು ತೊಗೊಂಡೋಗಿದ್ದೆ, ಇದು ತೊಗೊಂಡೋಗಿದ್ದೆ, ಎರಡೂ ಇದೆ ನನ್ನ ಹತ್ರ. ಅದನ್ನ ತೋರಿಸಿದಾಗ ಕುಡಿಬೋದು ಅಂತ ಹೇಳ್ತಾ ಇದ್ದಾರೆ. ತುಂಬ ಇಲ್ಲಿರೋರೆಲ್ಲ ಕೂಲಿ ಕಾರ್ಮಿಕರೇ, ಅವರಿಗೆ ಬೇರೆ ವ್ಯವಸ್ಥೆ ಏನೂ ಇಲ್ಲ. ಬಟ್ ಈ ನೀರ್ದು ವ್ಯವಸ್ಥೆ ಮಾತ್ರ ಚೆನ್ನಾಗಿ ಮಾಡಿಕೊಡೋಕ್ಕೆ ಪಂಚಾಯಿತಿಯಿಂದ ನಾವು ಇದು ಮಾಡ್ತಾಯಿದ್ವಿ. ಅಪ್ಲಿಕೇಶನ್ ಕೊಟ್ಟರು ಅದು ಏನೂ ಆಗ್ತಾಯಿಲ್ಲ. ಈ ಟ್ಯಾಂಕ್ ಬಂದುಬಿಟ್ಟು ತುಂಬ ವರ್ಷ, ನನಗೆ ಈಗ 32 ವರ್ಷ ಆಗಿದೆ. ನಾನು ಹುಟ್ಟೋಕ್ಕಿಂತ ಮುಂಚೆನೇ ಇದೆ. ಅದರೊಳಗಡೆ ನೋಡಿದ್ರೆ ಎಲ್ಲ ಸ್ಲ್ಯಾಬ್ ಎಲ್ಲ ಕಟ್ಟಾಗಿ ಬೀಳ್ತಾ ಇದೆ. ನಾವೇ ಒಂದ್ಸಲಿ ಹುಡುಗರೆಲ್ಲ ಸೇರಿ ಕ್ಲೀನ್ ಮಾಡಿ ಇದು ಮಾಡಿದ್ವಿ. ಆ ಟೈಮಲ್ಲಿ ಹರೀಶ್ ಅವ್ರ ತೋಟದಿಂದ ನೀರು ಬರ್ತಾಯಿತ್ತು, ಅದು ಚೆನ್ನಾಗಿತ್ತು ನೀರು. ಇವಾಗ ಈ ಬೋರ್ವೆಲ್ ಬಂದಿದೆ, ಇದು ಯಾವ ಇದಕ್ಕೂ ನಮಗೆ ಕುಡಿಲಿಕ್ಕಂತೂ ಆಗಲ್ಲ. ಇದನ್ನು ಬದಲಿಸಿ ಬೇರೆ ಯಾವ ಈ ಮೊದಲು ನಮಗೆ ಮೇದೂರ ಹರೀಶ್ ಸುಬ್ಬಯ್ಯ ಅಂತ ಹೇಳಿ ನಮ್ಮ ಮಾದಾಪುರದಲ್ಲೊಬ್ಬರು ಇದ್ದಾರೆ, ಕಾಫಿ ಬೆಳೆಗಾರರು. ಅವ್ರ ಗದ್ದೆಯಿಂದ ನಮಗೆ ತುಂಬ ಅಂದರೆ ಒಂದು 50-60 ವರ್ಷ ಮುಂಚೆಯಿಂದನೇ ನಮಗೆ ಒಂದು ನ್ಯಾಚುರಲ್ ವಾಟ್ರದ್ದು ಒಂದು ಇದು ಸೋರ್ಸು ನಮ್ಮ ಗ್ರಾಮ ಪಂಚಾಯತಿಯವರಿಗೆ ಕುಡಿಯುವಂಥ ಒಂದು ವ್ಯವಸ್ಥೆ ಅವ್ರ ಕಡೆಯಿಂದ ಬರ್ತಾಯಿತ್ತು. ಅಂದರೆ ಅವ್ರ ಗದ್ದೆ ಕಡೆಯಿಂದ ಬರೋದಕ್ಕೆ ಗ್ರಾಮ ಪಂಚಾಯತಿ ಅವರದಕ್ಕೆ ಪೈಪ್ಲೈನ್ ಮಾಡಿ ಅದಕ್ಕೆ ನಮ್ಮ ಗ್ರಾಮ ಪಂಚಾಯತಿ ಹಿಂಭಾಗದಲ್ಲೇ ಒಂದು ಬೋರ್ವೆಲ್ ಇದೆ. ಆ ಬೋರ್ವೆಲ್ ಒಳಗಡೆ ಬಂದು 24 ಅವರ್ಸು 2.5 ಇಂದ 3 ಇಂಚ್ ನೀರು ದಪ್ಪದಲ್ಲಿ ಆ ನೀರು ಬೀಳ್ತಾಯಿತ್ತು. ಇವಾಗ ಅದು ಆ ಪೈಪ್ಲೈನ್ಗಳು ಕಂಪ್ಲೀಟ್ ಹಾಳಾಗಿದೆ. ಇವಾಗ ಅದು ಹಾಳಾದ ಮೇಲೆ ಆಸ್ಪತ್ರೆ ಪಕ್ಕದಲ್ಲಿರುವಂಥ ಬೋರ್ವೆಲ್ಲಿಗೆ ಈ ಟ್ಯಾಂಕಿಗೆ ಕನೆಕ್ಟ್ ಮಾಡಿಬಿಟ್ಟು ಇದರಿಂದ ನೀರು ಕೊಡ್ತಾ ಇದ್ದಾರೆ. ಸಮಸ್ಯೆ ಇರೋದೇ ಈ ನೀರು ಕುಡಿಯೋಕ್ಕೆ ಯೋಗ್ಯವಲ್ಲ ಅಂತ ಇರುವ ಸಮಸ್ಯೆ ಇರೋದೇ ಈ ಹಾಸ್ಪಿಟ್ಲ್ ಪಕ್ಕ ಇರುವ ಬೋರ್ವೆಲ್ಲಲ್ಲಿ ಬರುವಂಥ ನೀರು ತುಂಬ ಗಲೀಜಾಗಿದೆ. ಅದನ್ನ ನಮಗೆ ಕುಡಿಯೋಕ್ಕಾಗ್ತಾ ಇಲ್ಲ. ಈ ಸಮಸ್ಯೆ ಪರಿಹಾರ ಆಗಬೇಕಂದ್ರೆ ಒಂದನೇದು ನಮಗೆ ಒಂದು ಹಾಸ್ಪಿಟ್ಲ್ ಪಕ್ಕದಲ್ಲಿ ಒಂದು ಒಳ್ಳೆ ಹೊಸ ಟ್ಯಾಂಕ್, ಒಂದು 50,000 ಲೀಟ್ರದ್ದು ಒಂದು ಹೊಸ ಒಳ್ಳೆ ಟ್ಯಾಂಕ್ ಆಗಬೇಕು. ಮತ್ತು ನ್ಯಾಚುರಲ್ ವಾಟ್ರ್ ಬರುವಂಥ ಭಾಗದಲ್ಲಿ ಹೊಸ ಒಂದು HD ಪೈಪ್ದು ಒಂದು ಪೈಪ್ಲೈನ್ ಆದರೆ ನಮ್ಮ ಈ ಭಾಗದ ಜನರ ಸಮಸ್ಯೆ ಕ್ಲಿಯರ್ ಆಗುತ್ತೆ. ಸ್ಟೋರ್ ಮಾಡಿಟ್ರೆ, ಟ್ಯಾಂಕಲ್ಲಿ ಸ್ಟೋರ್ ಮಾಡಿಟ್ರೆ ನಾಳೆಗೆ ಅದು ಮಣ್ಣು ಅದೇ ಮಣ್ಣು ಇವ್ರು ಮೊನ್ನೆ ತೋರಿಸಿದ್ರಲ್ಲ, ಮಣ್ಣು ಕಟ್ಟಿದಂಗೆ ಒಂದು ಯೆಲ್ಲೋ ಕಲರ್ಲಿ ಬಂದಿರ್ತದೆ. ಅದಂತೂ ನಮಗೆ ಯಾವುದೇ ಕುಡಿಲಿಕ್ಕೆ ಫಿಲ್ಟ್ರ್ ಬೇಕಾದ್ರೆ ಮಾಡ್ಕೋಬೋದು. ಅನ್ನಕ್ಕೆ ಬಾಕಿ ಇರೋ ಇದಕ್ಕೆಲ್ಲ ಅದೇ ತಗೊಳ್ಬೋದಲ್ಲ. ಅದಂತೂ ನಮಗೆ ಹಳೇದು ಏನು ಬರ್ತಾಯಿತ್ತು ನ್ಯಾಚುರಲ್ ವಾಟ್ರ್ ಅದೇ ಸಾಕು. ಎಷ್ಟು ವರ್ಷದಿಂದ ಬರ್ತಾ ಇದೆ ಕೆಸರು ನೀರು? ಹೀಗಾಗಿ ಮೊದಲು ಚೆನ್ನಾಗಿ ಬರ್ತಾ ಇತ್ತು, ಇಲ್ಲಿ ಬೋರ್ಲು ತೆಗೆದ ಮೇಲೆ ಹಾಗೆ ಫುಲ್ ಕಳಂಕ ನೀರು. ನೀವು ಕುಡಿಲಿಕ್ಕೆ ಏನು ಮಾಡ್ತೀರಾ ಮತ್ತೆ? ಅದೇ ಕುಡಿಯೋದು. ಕಾಯಿಸಿ ಕುಡಿತೀರಾ? ಕಾಯಿಸಿ ಕುಡಿಯೋದು. ಅಡಿಗೆ ಮಾಡುವಾಗೆಲ್ಲ ಅಡುಗೆ ಹಾಗೇನೆ ಮಾಡೋದು. ಅಡಿಗೆ ಒಂಥರ ಎಲ್ಲ ಎಪ್ಪು ಕಟ್ಟಿ ಇರ್ತದೆ. ಹೇಗೆ ನೀವು ಮತ್ತೆ ಯೂಸ್ ಮಾಡ್ತೀರಾ? ನಾವು ಅಲ್ಲಿಂದ ತಗೊಳ್ಳೋದು. ಆ ಮನೆಯಿಂದ ಬೋರ್ವೆಲ್ ತೆಗ್ದಿದ್ದಾರೆ, ಅಲ್ಲಿಂದ ಲಬ್ಬರಕ್ಕೆ ತೆಗೆಯೋದು. ಅಷ್ಟು ಹಾಳಾಗಿದೆ ಅಷ್ಟು ಕುಡಿಯೋಕ್ಕೆ ಹಾಕಿಲ್ಲ. ಯಾವ ಕಲರ್ಲಿ ಬರ್ತದೆ ನೀರು? ನೀರು ಒಂಥರ ಕಲ್ಕಿದೆ, ಅಲ್ಲಿ ನೋಡಿ ಡ್ರಮ್ಮಲ್ಲಿ ತುಂಬಿಸಿ ಮಡಗಿದ್ದೀವಿ. ತುಂಬ ಕಲ್ಕಿದೆಯಾ? ನೀವು ಪಂಚಾಯತಿಗೆ ಹೇಳಿದಾರ ಮನೆಯಿಂದ? ನಾವು ಸುಮಾರು ಸಲ ಹೇಳಿದ್ದೀವಿ, ಏನು ಪ್ರಯೋಜನ ಆಗಿಲ್ಲ. ಕ್ಲೀನ್ ಮಾಡಿದ್ವಿ, ತೊಂದರೆ ಇಲ್ಲ ಅಂತ ಹೇಳ್ತಾರಪ್ಪ. ಅದೇ ತೊಂದರೆನೇ ಅಲ್ಲ, ಮನೇಲಿ ಹೆಂಗಸರಿಗೆ ಗೊತ್ತಾಗೋದು ಕರೆಕ್ಟಾಗಿ ನೀರು ಹೇಗೇನು ಅಂತ. ಕುಡಿಯೋಕೆ ಕಾಯಿಸಿ ಕುಡಿಸ್ತೀರಾ? ಹೇಗೆ ಮಾಡಿ? ಕಾಯಿಸಿ ಕುಡಿಸೋದು.
ಕಾಯ್ದುಕೊಂಡಿರ್ತೀರಿ. ಎಷ್ಟು ಟೈಮಿಂದ ಈ ಸಮಸ್ಯೆ ಇದೆ? ಆ ಬೋರ್ವೆಲಿಂದ ನೀರು ತೆಗಿಯೋಕ್ಕೆ ಶುರುವಾದ ಮೇಲೆ ಆಗೇನೆ. ಕಾರಣ ಇದಲ್ಲ, ಈ ನೀರು ಕುಡಿಲಿಕ್ಕೆ ಯಾವಾಗಿಂದ ನಾವು ಪ್ರಾರಂಭ ಮಾಡಿದ್ದೀವೋ ಆ ದಿನದಿಂದ ತುಂಬ ಪ್ರಾಬ್ಲಮ್ ಆಗಿದೆ. ಯಾರಿಗೆ ಹೇಳೋದಿಲ್ಲ, ಅವ್ರಿಗೆ ಹೇಳಿದ್ರೆ ಅವರು ನೋಡ್ತಾನೆ ಇಲ್ಲ. ಅವರು ಅದು ಮಾಮೂಲು ಅವರಿಗೆ. ನಾವೆಲ್ಲ ಹೇಳೋದು ಅದು ಅವರು ನೀರು ಬರೋದಿಲ್ಲ, ನಮ್ಮ ಮೇಲೆ ಏನೋ ಒಂದು ಇದರಲ್ಲಿ ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ಅವರು ಮಾಮೂಲು ಅದು ಇದು ಮಾಡ್ತಿದ್ದಾರೆ. ಈ ಯಾವದಿಂದ ಈ ಬೋರ್ವೆಲ್ ಇಲ್ಲಿ ಬಂತು ಆಮೇಲೆ ನಮಗೆ ಒಳ್ಳೆ ನೀರಿತ್ತು, ಇಲ್ಲಿ ಒಳ್ಳೆ ಸಿಹಿ ನೀರಿತ್ತು, ಒಳ್ಳೆ ನೀರಿತ್ತು. ಇದು ಯಾವತ್ತಿಂದ ಬಂತು ಆವತ್ತಿಂದ ನಮಗೆ ಎಲ್ಲ ಇದೆ. ನಮಗೆ ಮಾತ್ರ ಇಲ್ಲಿ ಮಾತ್ರ ಅಲ್ಲ ಈ ಪ್ರಾಬ್ಲಮ್ ಇರೋದು, ನಮ್ಮ ಈ ಕಾರೆಕಾಡು ಬ್ಲಾಕ್ ಎಲ್ಲ ಪ್ರತಿಯೊಂದು ಮನೆಯಲ್ಲೂ ಇದೇ ಸಮಸ್ಯೆ. ನನ್ನ ಹೆಸರು ಲತೀಫ್ ಅಂತ, ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು. ಅದರ ವಿಷಯ ಏನು ಅಂತ ಹೇಳಿದ್ರೆ, ನಾವು ಈಗ ಅದನ್ನು ಕೊರೆದುಬಿಟ್ಟು ಬೋರ್ವೆಲ್ ಮಾಡಿ 3 ವರ್ಷ ಆಗಿದೆ. ಈ 3 ವರ್ಷದಲ್ಲಿ ಫಸ್ಟ್ ಸ್ಟಾರ್ಟಿಂಗಲ್ಲಿ ನೀರು ಸ್ವಲ್ಪ ಕಲಕು ಬರ್ತಾಯಿತ್ತು, ಸ್ಟಾರ್ಟಿಂಗಲ್ಲಿ ಜಾಸ್ತಿನೇ ಬರ್ತಾಯಿತ್ತು. ಆವಾಗ ನಾವೇನು ಮಾಡಿದೆ, ಇಲ್ಲಿಂದ ಒಂದು ಅಂದಾಜು ಒಂದು 50,000 ವೆಚ್ಚದಲ್ಲಿ ದೊಡ್ಡ ಲಾರಿ 2 ತಂದುಬಿಟ್ಟು ಇಲ್ಲಿ ಕ್ಲಿಯರ್ ಮಾಡಿದೆ. ಅದ್ರ ಮೇಲೆ ಜಾಸ್ತಿ ಏನು ಅಷ್ಟು ಇದು ಬರ್ತಾ ಇರಲಿಲ್ಲ. ಇವಾಗಾಗಿ ಸ್ವಲ್ಪ ಬರ್ತಾ ಇದೆ. ಅದಕ್ಕೆ ಜನಗಳು ಕಂಪ್ಲೇಂಟ್ ಮಾಡಿದ್ದಾರೆ. ಮತ್ತು ನಮ್ಮ ಏರಿಯಾದಲ್ಲಿ ಎಲ್ಲ ಏರಿಯಾದಲ್ಲಿ ಕೂಡ 2 ದಿವಸಕ್ಕೆ ಒಂದು ಸಲ ನೀರು ಬಿಡ್ತಾ ಇರೋದು. ನಮ್ಮಲ್ಲಿ ಪ್ರತಿ ದಿವಸನೂ ನಾನು ಅದು ನೀರು ಬಿಡಬೇಕು, ಜನಗಳು ಸಮಸ್ಯೆ ಇರಬಾರ್ದು ಅಂತೇಳಿ ನೀರಿದು ವ್ಯವಸ್ಥೆಗಳು ಏನು ನಮ್ಮ ಇಲ್ಲಿ ಪ್ರಾಬ್ಲಮ್ ಇಲ್ಲ. ಇದೊಂದು ಮಾತ್ರ. ಇದನ್ನು ನಾವು PDOಗೆ ಹೇಳಿ, ನಾನು ಸಾರ್ವಜನಿಕವಾಗಿ ಹೇಳ್ತಾ ಇದ್ದೀನಿ, ಇದ್ರ ಬಗ್ಗೆ ನಾನು PDOಗೆ ಹೇಳ್ಬಿಟ್ಟು ಅದನ್ನು ನಿಲ್ಲಿಸುವಂಥ ವ್ಯವಸ್ಥೆನೂ ಅದು ಒಂದೇ ಸಲ. ಯಾಕೆಂತೇಳಿದ್ರೆ ಅದು ಬೇಗ ಆಗೋದಿಲ್ಲ. ಯಾಕೆಂತೇಳಿದ್ರೆ 1 ವಾರ ಆದ್ರೂ ಅದಕ್ಕೆ ಟೈಮ್ ಬೇಕಾಯ್ತದೆ. ಯಾಕೆಂತೇಳಿದ್ರೆ ಒಂದು ಮೋಟ್ರಿಂದ ಇಲ್ಲಿ ಅಂದಾಜು 1 ಕಿಲೋಮೀಟ್ರು, ನೀವು ಹೇಳಿದಂಗೆ ಇದು ಶಾದಿ ಮಾಳೆ ನೋಡಿದ್ರಲ್ಲ ನೀವು, ಅಲ್ಲಿಂದ ಮೇಲೆ ಹೋಗಬೇಕು. ಇಲ್ಲಿಂದ ಈ ಮೋಟ್ರಿಂದ ಸ್ಟಾರ್ಟ್ ಮಾಡಿ ಅದು ಮೇಲೆ ತಲುಪಬೇಕು. ಆಗ ಒಂದು ಮೋಟ್ರಿಂದ ಆಗೋದಿಲ್ಲ. ಈಗ ಒಂದೇ ಮೋಟ್ರ್ ಇರೋದು. ಆ ನ್ಯಾಚುರಲ್ ವಾಟ್ರು ಕ್ಲಿಯರ್ ಆದಮೇಲೆ ಅದು ಕ್ಲಿಯರ್ ಆಗ್ತದೆ. ಅಂದಾಜು 1 ವಾರ ಅಷ್ಟೇ, ಅದರಿಂದ ಕ್ಲಿಯರ್ ಆಗ್ತದೆ. ಜನರು ಕಳೆದ 6-7 ತಿಂಗಳಿಂದ ನೀರನ್ನು ಬಳಸಲಾಗದೆ ಸಮಸ್ಯೆಯಲ್ಲಿದ್ದರೂ ಪಂಚಾಯಿತಿ ಮಾತ್ರ ಕ್ಯಾರೆ ಅನ್ನುತ್ತಿಲ್ಲ. ಈ ಬಗ್ಗೆ ಚಿತ್ತಾರಕ್ಕೆ ಪ್ರತಿಕ್ರಿಯೆ ನೀಡಿರುವ ಪಂಚಾಯಿತಿ PDO ರವಿ ನಾಯರ್, ನೀರನ್ನು ಪರೀಕ್ಷೆಗೊಳಪಡಿಸಿದಾಗ ಶುದ್ಧವಾಗಿರುವುದು ಪತ್ತೆಯಾಗಿದೆ. ಹೀಗಿದ್ದರೂ ಜನರ ಕೋರಿಕೆ ಮೇರೆಗೆ ತಕ್ಷಣ ಬದಲಿ ವ್ಯವಸ್ಥೆ ಮಾಡಲಾಗುವುದು ಎಂದು ಮಾಹಿತಿ ನೀಡಿದರು. ಕಾರೆಕಾಡು ಗ್ರಾಮಕ್ಕೆ 2 ಕಡೆಯಿಂದ ನೀರು ಬರ್ತಾ ಇತ್ತು. ಒಂದು ನೀವು ಹೇಳಿದ ರೀತಿ ನಮ್ಮ ಇಲ್ಲಿ ಹಾಸ್ಪಿಟಲ್ ಪಕ್ಕ ಇರೋ ಒಂದು ಮೋಟ್ರು, ಇನ್ನೊಂದು ನ್ಯಾಚುರಲ್ ವಾಟ್ರ್ 2 ಇತ್ತು. ಈಗ ಸ್ವಲ್ಪ ಟೈಮಿಂದ ಈ ನಮ್ಮಲ್ಲಿ ಮೇದೂರ ಹರಿಸ್ ಅಂತ ಹೇಳುವರ ಅವರ ತೋಟದೊಳಗೆ ಒಂದು ಗದ್ದೆ ಇದೆ. ಆ ಗದ್ದೆಯಿಂದ ನ್ಯಾಚುರಲ್ ವಾಟ್ರ್ ಬರ್ತಿತ್ತು. ಅದು ಕುಡಿಲಿಕ್ಕೆ ತುಂಬ ಯೋಗ್ಯವಾಗಿತ್ತು, ಕ್ಲಿಯರ್ ಆಗಿತ್ತು. ಅದು ಈಗೇನೋ ಪೈಪ್ಲೈನ್ ಚೇಂಜ್ ಮಾಡ್ತಾಯಿದ್ದಾರೆ. ವಾಟರ್ ಸಪ್ಲೈ ಇಲಾಖೆಯಿಂದ ಪೈಪ್ಲೈನ್ ಚೇಂಜ್ ಮಾಡ್ತಾಯಿದ್ದಾರೆ. ಅದು ಈಗ ಅರ್ಧವರೆಗೆ ತಲುಪಿದೆ. ಆ ಕೆಲಸ ಆಗಿಬಿಟ್ರೆ ನಮಗೆ ಕಂಪ್ಲೀಟ್ ಜನರಿಗೂ ನ್ಯಾಚುರಲ್ ವಾಟ್ರ್ ಕೊಡ್ಬೋದು, ಕರೆಂಟ್ ಬಿಲ್ಲು ಉಳಿತದೆ, ಪಂಚಾಯತಿಗೆ ಶುದ್ಧ ನೀರು ಕೊಡ್ಬೋದು. ಈಗ ಇಷ್ಟೊಳಗೆ ಇನ್ನೊಂದು ಮೋಟ್ರ್ ಅದು ಹೇಳ್ದೆ ಹಾಸ್ಪಿಟಲ್ ಪಕ್ಕ ಓಡ್ತಿರೋದು, ಅದೇನಾಗಿದೆ ಅಂದರೆ ಸ್ಟಾರ್ಟ್ ಮಾಡುವಾಗ ಒಂದು ಅರ್ಧ ಮುಕ್ಕಾಲು ಗಂಟೆ ಟೈಮು ಅದರಲ್ಲಿ ರೆಸ್ಟ್ ಬರ್ತದೆ. ಯಾಕೆಂದರೆ ಒಳ ಪಕ್ಕ ಇರೋದ್ರಿಂದ ರೆಸ್ಟ್ ಬರ್ತಾಯಿದೆ. ಇದು ಆದರೆ ನಮ್ಮ ವಾಟರ್ಮನ್ ನಾವು ಈಗಾಗಲೇ ಸೂಚನೆ ಕೊಟ್ಟಿದ್ದು, ಅವರು ಅದೇ ಮಾಡ್ತಾಯಿದ್ದಾರೆ. ಏನಂತಂದರೆ ಸ್ಟಾರ್ಟ್ ಮಾಡಿ ಅರ್ಧ ಮುಕ್ಕಾಲು ಗಂಟೆ ಫಸ್ಟ್ ನೀರು ಬಿಡಬೇಕು ಹೊರಗಡೆ. ಆ ಏನು ಇದು ಕೇಸಿಂಗ್ ಪೈಪಲ್ಲಿರೋ ನೀರು ಆ ಕಲಂಕ ನೀರು ಹೋಗ್ಬಿಟ್ರೆ ಆ ರೆಸ್ಟ್ ಹಿಡಿದ ನೀರು ಹೋಗಿ ಆಮೇಲೆ ಬಿಡಲಿಕ್ಕೆ ಅದೇ ರೀತಿ ಮಾಡ್ತಾಯಿದ್ದಾರೆ. ಮತ್ತು ಈಗ ಆದರೂ ಕೂಡ ನಮಗೂ ಕೂಡ ಆ ಮನೆಯಲ್ಲಿ ಶೇಖರಣೆ ಆದ ನೀರು ನೋಡಿದ್ರೆ ತಳಮಟ್ಟದಲ್ಲಿ ಅದರ ರೆಸ್ಟ್ ಕೂರ್ತದೆ. ಆದರೆ ನಾವು ಈಗಲೇ 4-5 ಬಾರಿ ಅದನ್ನ ನಾವು ವಾಟರ್ ಟೆಸ್ಟಿಂಗ್ ಕಳಿಸಿದ್ರು ಕೂಡ ಕುಡಿಲಿಕ್ಕೆ ಯೋಗ್ಯ ಇದೆ ಅಂತ ಹೇಳೋದಲ್ಲದೆ ಯಾವುದು ಕುಡಿಲಿಕ್ಕೆ ಆಗಲ್ಲ ಅಂತೇನಿಲ್ಲ. ಬಟ್ ನಮಗೆ ಈ ನ್ಯಾಚುರಲ್ ವಾಟರ್ ಒಂದು ಕೆಲಸ ಜೆಜಮಿಂದ ಆದಷ್ಟು ಬೇಗ ಆದರೆ ಜನರದ ಸಮಸ್ಯೆ ಕಂಪ್ಲೀಟ್ ಸರಿ ಮಾಡ್ಬೋದು. ಅಷ್ಟರವರೆಗೆ ಇನ್ನು ಪಕ್ಕದಲ್ಲಿ ನಮ್ಮಲ್ಲಿ ಗರ್ವಲೆ ಹೋಗೋ ರಸ್ತೆಯಲ್ಲಿ ಒಂದು ವಿನೋದ್ ಅಂತ ಹೇಳೋರು ಮನೆ ಪಕ್ಕ ಒಂದು ಮೋಟ್ರ್ ಇದೆ. ಅದು ಆ ಕಡೆಗಿರುವ ಕನೆಕ್ಷನ್. ಈಗ ಅದನ್ನ ಇದಕ್ಕೆ ಸಂಪರ್ಕ ಕೊಟ್ಟು ದಿನಕ್ಕೊಂದ್ಸಲ ಅಥವಾ 2 ದಿನಕ್ಕೊಂದ್ಸಲ ಈ ಕಡೆಗೆ ಕನೆಕ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಅದು ಇಲ್ಲ ಮಾಡಿ, ಇದು ಈಗಲೇ ಸ್ಟಾರ್ಟ್ ಮಾಡ್ತೀವಿ. ಆಲ್ರೆಡಿ ಈಗ ಒಂದು ಮೋಟ್ರ್ ತಂದಿದ್ದೀವಿ, ಅದನ್ನ ಅಳವಡಿಸ್ಬೇಕಷ್ಟೇ. ಇಲ್ಲಿ ನ್ಯಾಚುರಲ್ ವಾಟರ್ ಆ ಕೆಲಸ ಆದ ತಕ್ಷಣ ಬರ್ತದೆ ಮೇಡಮ್. ಯಾಕೆಂದರೆ ಅದೇ ಈಗ ಏನು ಮೇಡಮ್ ಇದೆ, ಈಗ ಯಾಕಂದರೆ ಸಣ್ಣ ಮೊತ್ತದ ಕೆಲಸ ಕಾಮಗಾರಿ ಆದರೆ ಪಂಚಾಯತ್ನ ಮಾಡ್ಬೋದು. ಈಗ ಮೇದೂರು ಹರಿಸಿಂದ ಇಲ್ಲಿವರೆಗೆ ಕಡಿಮೆ ಎಷ್ಟು 1 ಕಿಲೋಮೀಟರ್ ಇದೆ, 1.5 ಕಿಲೋಮೀಟರ್ ಇದೆ. ಅದು HP ಪೈಪ್ ಹಾಕ್ಬೇಕಾದ್ರೆ ಅಷ್ಟು ಅನುದಾನ ಪಂಚಾಯತ್ಲಿ ಇಲ್ಲ. ಅದರಿಂದ ಈಗ ನಾವು ಇದ್ರೊಳಗೆ ಮೇಲಧಿಕಾರಿಗಳನ್ನು ನಾವು ಚರ್ಚೆ ಮಾಡಿದ್ದೀವಿ. ಮತ್ತು ಈಗ ವಾಟರ್ ಸಪ್ಲೈ ಅಧಿಕಾರಿಗಳಿಗೊಂದು ಮಾತಾಡಿದ್ದೀವಿ. ಆಯಿತು, ಆದಷ್ಟು ಬೇಗ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಈಗ ಅರ್ಧವರೆಗೆ ಕೆಲಸ ಮಾಡಿದ್ದಾರೆ. ಅದು ಕಂಪ್ಲೀಟ್ ಆಗಿಬಿಟ್ರೆ ಸಮಸ್ಯೆನೇ ಇಲ್ಲ ಮೇಡಮ್. ಅದು ಮೇಡಮ್ ಸ್ಟಾರ್ಟ್ ಮಾಡಿದ್ರೆ ಅವ್ರು ಏನಿಲ್ಲ, ಒಂದು ವಾರ ಬೇಕು ಸರ್. 1 ವಾರದಲ್ಲಿ ಮಾಡ್ಬೋದು. 1 ವಾರದೊಳಗೆ ಮಾಡಿದ್ರೆ, ಯಾಕಂದರೆ ಇದು ಮೀಟ್ರ್ ಅವಶ್ಯಕತೆ ಇಲ್ಲ, ಕರೆಂಟದ ಅವಶ್ಯಕತೆ ಇಲ್ಲ. ನ್ಯಾಚುರಲ್ ಇಲ್ಲಿಂದ ಮೋಟ್ರ್ ಇದೆ, ಇಲ್ಲಿಂದ ನಾವು ಅದನ್ನ ಸ್ಟಾರ್ಟ್ ಮಾಡಿ
ಹೈಟ್ ಪ್ಲೇಸಿಗೆ ಕೊಡ್ತೀವಿ. ಬಟ್ ಇಲ್ಲಿದು ಈ ಕಾರಕಾಡು ಜನರಿಗೆ ಕರೆಂಟ್ ಸ್ಟಾರ್ಟ್ ಮಾಡೋದೇ ಬೇಡ, ಅದು ಕನೆಕ್ಟ್ ಮಾಡಿದ್ರೆ ಆ ನೀರು ಹೋಗ್ತದೆ. ತಾತ್ಕಾಲಿಕವಾಗಿ ಅದು ನಾವು ಈಗ ಗರ್ಭಾಲಯ ರಸ್ತೆಲಿ ಒಂದು ಮೋಟ್ರ್ ಇದಕ್ಕೆ ಕನೆಕ್ಟ್ ಮಾಡ್ತೀವಿ. ಅದು ಮಾಡಿದ್ರು ಅದರಲ್ಲೂ ಸಮಸ್ಯೆನ ಯಾಕಂದರೆ ಅಷ್ಟು ನೀರಿಲ್ಲ, ಆದರೂ ದಿನ ಬಿಟ್ಟು ದಿನ ಕೊಡಲಿಕ್ಕೆ ಟ್ರೈ ಮಾಡಿ. ಹಾಗಿದ್ದರೆ ಮನೆ ಮನೆಗೂ ಶುದ್ಧ ನೀರು ಒದಗಿಸುವ ಜಲಜೀವನ್ ಮಿಷನ್ ಕತೆ ಏನಾಯಿತು? ಈ ಬಗ್ಗೆ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ವೀರೇಂದ್ರ ದೂರವಾಣಿ ಮೂಲಕ ಚಿತ್ತಾರಕ್ಕೆ ಪ್ರತಿಕ್ರಿಯೆ ನೀಡಿದ್ದಾರೆ. ಜಲಜೀವನ್ ಮಿಷನ್ ಯೋಜನೆಯಡಿಯಲ್ಲಿ ಮೇದೂರ ಹರೀಶ್ ಅವರ ಗದ್ದೆ ಜಾಗದಿಂದ ಸಮರ್ಪಕ ಪೈಪ್ಲೈನ್ ವ್ಯವಸ್ಥೆ ಪೂರ್ಣಗೊಂಡಿದೆ. ಮುಂದೆ ಜನರಿಗೆ ನೀರಿನ ಸಂಪರ್ಕ ನೀಡುವುದು ಗ್ರಾಮ ಪಂಚಾಯಿತಿ ಜವಾಬ್ದಾರಿ ಎನ್ನುತ್ತಾರೆ ವೀರೇಂದ್ರ. ಇದು ಜಲಜೀವನ್ ಮಿಷನ್ ನಿಂದ ಮತ್ತೆ ಪುನಃ ಯೋಜನೆಯಿಂದ ಮತ್ತೆ ಪುನಃ ನೀರಿನ ಸಂಪರ್ಕ ಮಾಡ್ತಾ ಇದ್ದೀರಾ ಹೇಗೆ? ಅಲ್ಲಿ ನಾವು ಅದು ಮೊದಲೇ ಅಲ್ಲಿಗೆ ಬೇರೆ ಗ್ರಾವಿಟಿ ವಾಟರ್ ಇತ್ತು, ಇದಕ್ಕೆ ನಾವು ಲಿಂಕ್ ಮಾಡಿರ್ಲಿಲ್ಲ. ಯಾವುದಕ್ಕೆ? ಈ ಮೇಲ್ಗಡೆ ನಾವು ಓವರ್ ಟ್ಯಾಂಕ್ ಮಾಡಿ ಅಲ್ಲಿಂದ ಕೊಡ್ತಾ ಇದ್ವಲ್ಲ, ಅದೇ ಹಳೆ ಟ್ಯಾಂಕ್ ಇದೆ ಅಲ್ಲ. ಅದು ಅವ್ರು ಏನಾಯ್ತು ಅಂದ್ರೆ ಅಲ್ಲಿ ಲೈನ್ ಎಲ್ಲ ಡ್ಯಾಮೇಜ್ ಆಗಿತ್ತಂತೆ. ಪೈಪ್ ಲೈನ್ ಎಲ್ಲ ರೀಪ್ಲೇಸ್ ಮಾಡಿಸಿದ್ವಿ. ರೀಪ್ಲೇಸ್ ಮಾಡಿಸಿ ಆ ಬೋರ್ವೆಲ್ ಮೋಟರ್ ರಿಪೇರಿ ಗ್ರಾಮ ಪಂಚಾಯತಿಯವ್ರು ಮಾಡಿಲ್ಲಂತೆ. ಆ ಪಂಚಾಯತಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದೀವಿ ಮೋಟರ್ ಲಿಫ್ಟ್ ಮಾಡಿ ಎರೆಕ್ಷನ್ ಮಾಡ್ಸಕ್ಕೆ. ಯಾವಾಗ ಮಾಡಿದ್ರಿ ಅದನ್ನ ಪಂಚಾಯತಿಗೆ ಹೇಳಿದ್ರಿ? ಪಂಚಾಯತಿಗೆ ಅವ್ರದ್ದು ಅದು ನಾವು ಪೈಪ್ ಲೈನ್ ಅಷ್ಟೇ ಮೇಲಿಂದ ಮಾಡ್ಕೊಡ್ತೀವಿ ಅಂತ ಹೇಳಿದ್ದು, ಬಾಕಿ ಗ್ರಾಮ ಪಂಚಾಯತಿ ಬರ್ತದೆ. ಅದೇ ಪೈಪ್ ಲೈನ್ ಎಲ್ಲಿಂದ ಮಾಡ್ಬೇಕು ಹೇಳಿ ನೀವು? ಆ ಕಡೆ ಮೇಲೆ ಗ್ರಾವಿಟಿ ಇತ್ತಲ್ಲ, ಅದು ಅದೇ ಡ್ಯಾಮೇಜ್ ಆಗಿತ್ತು. ಮೇದೂರ ಹರೀಶ್ ಪೈಪ್ ಹಾಕ್ಸ್ಕೊಟ್ಟಿದ್ದೀನಿ, ಅದೇ ಮೇದೂರ ಹರೀಶ್ ಅವರ ಇದರಿಂದ ಗದ್ದೆಯಿಂದ ಬರುವ ಹಾಕಿಸ್ಕೊಟ್ಟೆ ಫುಲ್. ಎಲ್ಲಿವರೆಗೆ ಹಾಕ್ಸಿದ್ರಿ ಹೇಳಿ? ಫುಲ್ ಆ ಲೈನೇ ಕಂಪ್ಲೀಟ್ ಆಯ್ತು. ಯಾವಾಗ ಕಂಪ್ಲೀಟ್ ಆಯ್ತು? ನಾನು ನಿನ್ನೆ ಅವ್ರು ನೋಡಿದ್ರಲ್ಲ. ಎಲ್ಲಿವರೆಗೆ ಹಾಕ ಕೇಳಿದ್ರು ಅಷ್ಟು ತೋರಿಸ್ಕೊಟ್ಟಿದೀವಿ. ಅಲ್ಲಿವರೆಗೆ ಕಂಪ್ಲೀಟ್ ಆಗಿದ್ಯಾ? ಹೌದು ಹೌದು. ಇನ್ ಯಾರು ಕೆಲಸ ಬಾಕಿ ಇರೋದು? ಇವ್ರದ್ದು ಗ್ರಾಮ ಪಂಚಾಯತಿಯವರು ಮಾಡ್ಬೇಕು. PDO ಅವರು ಆ ಮೋಟ್ರು ಇದ್ ಮಾಡ್ಕೋಬೇಕು, ರಿವೈಂಡ್ ಮಾಡಿ ಹಾಕ್ಬೇಕು. ಅದ್ ಮಾಡಿದ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ಕ್ಲಿಯರ್ ಆಗತ್ತೆ. ಓಕೆ, ನೀವು ಹೇಳಿದ್ದೀರಾ ಗ್ರಾಮ ಪಂಚಾಯತಿಗೆ? ಹೇಳಿದ್ವಿ. ಹೌದು ಹೌದು. ಸರ್ಕಾರಗಳು ಕೋಟಿ ಕೋಟಿ ವ್ಯಯಿಸಿ ಜನರಿಗೆ ಸೌಲಭ್ಯ ನೀಡುತ್ತಿದ್ದರೂ ಅಧಿಕಾರಿಗಳ ಬೇಜವಾಬ್ದಾರಿತನದಿಂದಾಗಿ ವ್ಯವಸ್ಥೆ ಹಾಳಾಗುತ್ತಿದೆ. ಅಧಿಕಾರಿಗಳಂತೆ ಇಲ್ಲಿನ ನೀರಿನ ಟ್ಯಾಂಕ್ ಕೂಡ ಜಡ್ಡುಗೊಟ್ಟಿದೆ. 6 ತಿಂಗಳಿಂದ ಶುದ್ಧ ನೀರಿನ ಹೆಸರಿನಲ್ಲಿ ಜನರ ಆರೋಗ್ಯದ ಜೊತೆ ಚೆಲ್ಲಾಟವಾಡುತ್ತಿದೆ. ಮಾದಾಪುರ ನಾಗರಿಕರು ನಿರ್ಮಲ ನೀರಿಗಾಗಿ ಪರಿತಪ್ಪಿಸುತ್ತಿದ್ದಾರೆ. ಚಿತ್ತಾರ ನ್ಯೂಸ್, ಮಡಿಕೇರಿ.